ಪ್ರವಾದನೆ ನೋಡಿದ್ರೆ ಆ ಪ್ರವಾದ 100% ನೆರವೇರಿತು. ಪ್ರೈಸ್ ದ ಲಾರ್ಡ್. ಆಕ್ಚುಲಿ ಅನೇಕರು ಪ್ರವಾದನೆನ ನಂಬೋದಿಲ್ಲ, ಆದರೆ ಪರಿಶುದ್ಧಾತ್ಮನು ಆತನ ಪ್ರವಾದನೆ ಮುಖಾಂತರ ಮಾತಾಡ್ತಾನೆ. ಅದಕ್ಕೆ ಇವತ್ತು ಒಂದು ಉತ್ತಮವಾದ ಸಾಕ್ಷಿ. ಅದು ಒಂದು ವಿಶ್ವಾಸಿಗಳ ಜೊತೆ ಅಲ್ಲ, ಒಬ್ಬ ದೇವ ಸೇವಕರ ಜೊತೆನೆ ಅವರ ಸಾಕ್ಷಿಯನ್ನು ಹಂಚ್ಕೊಳ್ತಾರೆ. ಅದಕ್ಕೆ ಬ್ರದರ್ ಪ್ರೈಸ್ ದ ಲಾರ್ಡ್. ನಿಮ್ಮ ಉತ್ತಮವಾದ ಸಾಕ್ಷಿನ ಹಂಚ್ಕೊಳ್ಳಿ ಬ್ರದರ್. ನಾವು ದಾವಣಗೆರೆ ಡಿಸ್ಟಿಕ್ ಹರಿಹರ ತಾಲೂಕು ಬೆಳ್ಳೂಡಿ ಗ್ರಾಮದಲ್ಲಿ ನಮ್ಮ ಸೇವೆ ನಡೀತಾ ಇದೆ. ದೇವ್ರು ನಡೆಸ್ತಾ ಇದ್ದಾರೆ. ನಾನು ನವೆಂಬರ್ 14ನೇ ತಾರೀಕು 2025ರಂದು ಬೆಂಗಳೂರಿನಲ್ಲಿ ಮಾರ್ನಹಳ್ಳಿ ಎಂಬ ಗ್ರಾಮದಲ್ಲಿ ಒಂದು ಗಾಸ್ಪಲ್ ಮೀಟಿಂಗಲ್ಲಿ ನಮ್ಮನ್ನು ಇನ್ವೈಟ್ ಮಾಡಿದ್ರು. ನಾವು ಕುಟುಂಬವಾಗಿ ಬಂದಿದ್ವಿ. ಅಲ್ಲಿ ಗಾಸ್ಪಲ್ ಮೀಟಿಂಗಲ್ಲಿ ಮಂಜು ಪಾಸ್ಟರ್ ನಮಗೆ ಭೇಟಿಯಾದರು. ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ಪ್ರಾರ್ಥನೆ ಮಾಡುವಾಗ ನಮಗೂ ಕೂಡ ಒಂದು ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಪರಿಶುದ್ಧಾತ್ಮನವರೊಟ್ಟಿಗೆ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಹೇಳಿದ್ರು, ನೀವು ಒಂದು ಕಪ್ಪು ಮಣ್ಣಲ್ಲಿ ವಾಸವಾಗಿದ್ದೀರಿ, 4 ಜಾಗಗಳನ್ನು ನೀವು 4 ಮನೆಗಳನ್ನು ಚೇಂಜ್ ಮಾಡಿದ್ದೀರಿ ಅಂತ ಹೇಳಿದ್ರು. ಕರೆಕ್ಟಾಗಿ ಇವ್ರಿಗೇನು ಗೊತ್ತು ಅಂತ ಯೋಚನೆ ಮಾಡಬೇಕಾದ್ರೆ, ಅದೇ ರೀತಿಯಾಗಿ ಮತ್ತೆ ನೀವು ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಿ ಅಂತ ಹೇಳಿದ್ರು. ನಾನು ಆಟೋ ಓಡಿಸುವಂಥದ್ದು, ನಾನು ಡ್ರೈವಿಂಗ್ ಮಾಡುವಂಥದ್ದು ಇವ್ರಿಗೇನು ಗೊತ್ತು ಅಂತ ನನಗೆ ಆಶ್ಚರ್ಯ ಆಗೋಯ್ತು. ತದನಂತರ ಅವರು ಇನ್ನೊಂದು ಹೇಳಿದರು, ನೀವು ಕಪ್ಪು ಮಣ್ಣಲ್ಲಿ ವಾಸವಂಥ ಸ್ಥಳದಲ್ಲಿ ನಿಮಗೆ ದೇವರು ಆಲಯ ಕಟ್ಟಲಿಕ್ಕೆ ಹೋಗ್ತಾ ಇದ್ದಾರೆ. ಆ ಆಲಯ ಕಟ್ಟಲಿಕ್ಕೆ ಒಂದು ಸಮಯವನ್ನು ಕೂಡ ಹೇಳಿದರು. ನವೆಂಬರ್ 14, 2025ರಂದು ನಾವು ಬಂದಿರುವಾಗ ಮಾರ್ಚ್ 27 ದೇವರು ನಿಮಗೆ ಒಂದು ಬಾಗಿಲನ್ನು ತೆರಲಿಕ್ಕಿದ್ದಾರೆ. ಅವತ್ತಿನ ವಿಶೇಷತೆ ಏನಂದರೆ, ನನ್ನ ಮಗಳು ಹುಟ್ಟಿದ ದಿನವಾಗಿತ್ತು ಆ ಡೇಟ್ಗೆ ಪಾಸ್ಟರ್ ನಮಗೆ ಒಂದು ಟೈಮ್ ಕೊಟ್ಟರು. ಮಾರ್ಚ್ 27ರೊಳಗೆ ದೇವರು ನಿಮಗೆ ಒಂದು ಬಾಗಿಲು ತೆಗಿತಾರೆ ಆಲಯ ಕಟ್ಟಲಿಕ್ಕೆ. ಮಾರ್ಚ್ 27ಕ್ಕೆ ನನ್ನ ಮಗಳು ದೀಕ್ಷಂದು ಬರ್ತಡೇ ಇತ್ತು. ಅದರೊಳಗೆ ದೇವರು ಎಲ್ಲವನ್ನು ಕಾರ್ಯ ಮಾಡಿದ್ರು. ಮಾರ್ಚ್ 27ಕ್ಕೆ ಏನಿರ್ಬೋದು ಇದು ವಿಶೇಷ ಈ ಥರ ಹೇಳಿದ್ರಲ್ಲ ಅಂತಂದ್ರೆ, ಅವತ್ತಿನ ದಿನ ನನ್ನ ಮಗಳು ಹುಟ್ಟಿರೋಂಥದ್ದು ದಿನ. ಅವತ್ತಿನ ದಿನದಲ್ಲೇ ದೇವ್ರು ಎಷ್ಟೊಂದು ಕಾರ್ಯ ಮಾಡಿದ್ರು ಅಂದರೆ, ಆಲಯ ಕಟ್ಟಲಿಕ್ಕೆ ನಮ್ಮ ಸಭೆಯಲ್ಲಿ ಯಾರು ಮುಂದೆ ಬರುವಂಥವ್ರು ಯಾರು ಇದ್ದಿಲ್ಲ. ಏನಮ್ಮ ಒಂದು ಕಾಣಿಕೆ ಕೊಡ್ತೀನಿ ಅಂದ್ರೂ ಗುಣಗುಟ್ಟು ಅಂತ ಇದ್ರು. ಅದೇ ರೀತಿಯಾಗಿ ಅವತ್ತಿನ ದಿನ ಹೇಳಿದಂತರ ಪ್ರಕಾರ ಅವತ್ತು ನಾವಿಲ್ಲಿ ಬೆಂಗಳೂರಿಂದ ಬಂದು ರಿಟರ್ನ್ ಊರಿಗೆ ಹೋಗ್ಬೇಕಾದ್ರೆ ವಿಶ್ವಾಸಿಗಳು ಪಾಶೆ ನನ್ನ ಹತ್ರ ಇಷ್ಟ ತಗೊಳ್ರಿ ಅಂತಂದು ಎಲ್ಲ ಕರಗಳನ್ನು ದೇವ್ರ ಮುಂಚೆ ಹಚ್ಚಿದ್ರು. ಅವತ್ತಿನ ದಿನ ಮಾರ್ಚ್ 27ಕ್ಕೆ ದೇವ್ರು ಎಲ್ಲ ಬಾಗಿಲನ್ನು ತೆಗೆದ್ರು. ಪಾಸ್ಟರು ಪ್ರವಾದನೆ ಮಾಡಿದಂಥದ್ದು ನಮ್ಮ ಜೀವಿತದಲ್ಲೇ ನೆರವೇರಿತು. ಆ ರೀತಿಯಾಗಿ ಮಾರ್ಚ್ 27 ಅವ್ರೇನು ಡೇಟ್ ಕೊಟ್ಟಲ್ಲ ಮಂಜು ಪಾಸ್ಟರ್, ಆವಾಗ ಆ ಸಮಯ ಅವ್ರು ಹೇಳಿದಂಥ ಆ ಪರಿಶುದ್ಧಾತ್ಮನ ಪ್ರವಾದನೆ ನೆರವೇರಿತು. ಯಾವ ರೀತಿ ನೆರವೇರಿತು ಅಂದರೆ, ಆವತ್ತು ಹೇಳಿದಂಥ ಪ್ರವಾದನೆ ಒಬ್ಬ ವ್ಯಕ್ತಿ ಏನು ಮಾಡಿದ್ರು, ನಿಮ್ಮೂರಲ್ಲಿ ಆಲಯ ಕಟ್ಕೊಡ್ಲಿಕ್ಕೆ ನಾನು ಮಾತು ಕೊಡ್ತಾ ಇದ್ದೀನಿ ಇಂಥ ಡೇಟ್ ಕೂಡ ಕೊಡ್ತಾ ಇದ್ದೀನಿ. ಮಾರ್ಚ್ 27ರೊಳಗೆ ಅವ್ರು ಡೇಟ್ ಕೊಡಿದ್ರು. ಆ ಟೈಮ್ನಲ್ಲಿ ಇವಾಗ ಆಲಯ ಕಟ್ಟಲಿಕ್ಕೆ ಪಾಯ ಹಾಕ್ಲಿಕ್ಕೆ ರೆಡಿ ಇದೆ. JCB ಕೂಡ ಬರ್ತಾ ಇದೆ. ಮಂಜು ಮೆಕಲ್ ಪಾಸ್ಟ್ ಹತ್ರನ ಪ್ರಾರ್ಥನೆ ಮಾಡಿಸಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲ ಸಕಲ ಸಿದ್ಧತೆಗಳನ್ನು ದೇವರ ಆಶೀರ್ವಾದ ಮಾಡಿದ್ರು. ಓಕೆ, ಪ್ರೈಸ್ ಅಲ್ಲ. ಇವಾಗ ಅವತ್ತು ಕಳೆದ ವರ್ಷ 25ರಲ್ಲಿ ಮಾತಾಡಿದ ಆ ಮಾತುಗಳು ಇವಾಗ ನಿಮ್ಮ ಜೀವನದಲ್ಲಿ ಅದೊಂದು ನೆರವೇರುತ್ತೆ 100% ನೆರವೇರುತ್ತೆ. ಇದಕ್ಕೆ ಮುಂಚೆ ನಿಮಗೂ ನಮ್ಗೆ ಪರಿಚಯ ಇದೆಯಾ? ಖಂಡಿತವಾಗಿಯೂ ನಮಗೆ ಪರಿಚಯ ಇಲ್ಲ. ಇಲ್ಲಿ ಅಚಾನಕ್ ಆಗಿ ದೇವರು ನಿಮ್ಮನ್ನ ಈ ಸೇವಕರನ್ನ ನಮ್ಮೊಟ್ಟಿಗೆ ಸಂಧಿಸಿದರು. ಕಾರ್ಯ ನಮ್ಮ ಜೀವಿತದಲ್ಲಿ ಈ ಕಾರ್ಯ ಆಗ್ಬೇಕಾಗಿತ್ತು. ನಾವು ಇಲ್ಲಿ ಬೆಂಗಳೂರಿಗೆ ಬರಬೇಕಾಗಿತ್ತು. ನಾವಿಲ್ಲಿ ಬರುವಂಥದ್ದು ದೇವರ ಚಿತ್ತವಾಗಿತ್ತು. ಇಲ್ಲಿ ನಾವು ಬಂದಿರೋದು ಇಲ್ಲಿ ಯಾರೂ ಪರಿಚಯ ಇಲ್ಲ. ನಾವು ಬಂದಂಥ ಗಾಸ್ಪಲ್ ಮೀಟಿಂಗ್ ವನಿತಾ ಸಿಸ್ಟರ್ ಕೂಡ ನಮಗೆ ಪರಿಚಯ ಇಲ್ಲ. ದೇವರು ಅದ್ಭುತವಾಗಿ ಏನೋ ಗೊತ್ತಿಲ್ಲ, ಎಲ್ಲೋ ಸಿಕ್ಕಂತ ನಮ್ಮನ್ನು ಕಳಿಸಿ, ಈ ಪಾಸ್ಟ್ ಯಾರಂತನೂ ಗೊತ್ತಿಲ್ಲ ನಮಗೆ, ಜಸ್ಟ್ ಸಿಕ್ಕಂಥವ್ರು ಒಂದು ಪ್ರವಾದ ನೋಡಿದ್ರೆ ಆ ಪ್ರವಾದ 100% ನೆರವೇರಿತು. ಖಂಡಿತವಾಗಿ ಆಲಯ ಕಟ್ಟೋದು ಸಾಮಾನ್ಯ ವಿಚಾರವಲ್ಲ. ಅವ್ರು ಹೇಳಿದಂಥ ಪ್ರವಾದನೆ 100% ನೆರವೇರಿತು. ಒಬ್ಬ ವ್ಯಕ್ತಿ ಮುಂದೆ ಬಂದಿದ್ದಾರೆ. ಅವರು ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಮುಂದಿನ ತಿಂಗಳು ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಲ್ಲಿ ಪ್ರೈಸ್ ಅಲ್ಲ. ಹಾಗಾದ್ರೆ ನೋಡಿ, ಯಾರು ಪ್ರವಾದನೆ ನಂಬೋದಿಲ್ವೋ ಅವ್ರಿಗೆ ಹೇಳ್ತೀನಿ, ಪರಿಶುದ್ಧಾತ್ಮನು ನಿಮ್ಮ ಜೀವನದಲ್ಲಿ ಮಾತಾಡಿದ್ರೆ ಅದು ನಿಶ್ಚಯವಾಗಿ ನಡೆಯುತ್ತೆ. ಅವರ ಸಾಕ್ಷಿಗಳ ಮುಖಾಂತರ ಇವತ್ತಿಗೂ ಪರಿಶುದ್ಧಾತ್ಮನ ಕಾರ್ಯ ಮಾಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಥ್ಯಾಂಕ್ ಯು. ಪ್ರೈಸ್ ಅಲ್ಲ.